MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸುರ್ಜೇವಾಲಾ 1-to-1 ಚರ್ಚೆಯಲ್ಲಿ ಸತೀಶ್ ಕೆಪಿಸಿಸಿ ಕುರ್ಚಿ ಚರ್ಚೆ. ಸಾಹುಕಾರ್ಗೆ ರಣದೀಪ್ ಹೇಳಿದ್ದೇನು, ತಪ್ಪು ತಿದ್ಕೊಳ್ಳಿ ಅಂತ ಯಾವ್ಯಾವ ಸಚಿವರಿಗೆ ಹೇಳಿದ್ರು? ಈ ಸ್ಟೋರಿಗಳನ್ನ ನೋಡೋಣ ಕೈಗುಟ್ಟು ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಚಿವರ ಜೊತೆಗಿನ 1-to-1 ನಲ್ಲಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಬ್ಬರ ಬಳಿ ಹಲವು ಹುದ್ದೆಗಳು ಇರೋದ್ರಿಂದ ಸಮಸ್ಯೆ ಆಗಬಹುದು. ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ. ಈಗಿನಿಂದಲೇ ಪಕ್ಷ ಸಂಘಟನೆ ಆಗ್ಬೇಕು. ತಳಮಟ್ಟದಲ್ಲಿ ಸಂಘಟನೆ ಆದ್ರೆ ಸೀಟು ಗೆಲ್ಲೋಕೆ ಸಾಧ್ಯ. ಹೀಗಿರುವಾಗ ಒಬ್ಬರಿಗೆ ಹಲವು ಹುದ್ದೆ ಇರೋದ್ರಿಂದ ಇಲಾಖೆ ಹಾಗೂ ಪಕ್ಷ ಸಂಘಟನೆ ಕಡೆ ಗಮನ ಕೊಡೋಕೆ ಆಗಲ್ಲ. ಹೀಗಾಗಿ ನಮ್ಮ ಅಭಿಪ್ರಾಯ ಬದಲಾವಣೆ ಆದ್ರೆ ಒಳ್ಳೇದು ಅಂತ ವಿವರಿಸಿರುವ ಬಗ್ಗೆ ಮಾಹಿತಿ ಇದೆ. ಸುರ್ಜೇವಾಲಾ ಜೊತೆಗಿನ 1-to-1 ಬಳಿಕ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕರು ದೂರನ್ನ ನೀಡಿದ್ದಾರೆ, ತಪ್ಪುಗಳಿದ್ರೆ ತಿದ್ದಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ತಪ್ಪುಗಳನ್ನು ನಮಗೆ ಮುಂದಾಗಲ್ಲ, ನಾವೆಲ್ಲ ಒಳ್ಳೇದೇ ಅಂತೀವಿ. ನಾವು ನಮ್ಮ ಕಡೆ ನಾವೆಲ್ಲ ಒಳ್ಳೇದಿದೆ ಅಂತ ಭಾವಿಸ್ತೀವಿ. ಸೊ ಯಾರು ಹೇಳಿದ್ರೆ ಅದನ್ನ ತಿದ್ದುಕೊಳ್ಳುವಂಥ ಪ್ರಯತ್ನ ಇದೆ. ಅದಕ್ಕಾಗಿದ್ದು ಒಳ್ಳೇದಾಗಿತ್ತು. 1-to-1 ನಲ್ಲಿ ಸಚಿವ SS ಮಲ್ಲಿಕಾರ್ಜುನ ಮೇಲಿನ ಅಸಮಾಧಾನದ ಬಗ್ಗೆ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ. ಖುದ್ದು ಮಿನಿಸ್ಟರ್ ಬಳಿಯೇ ಮಾತನಾಡಿದ ಸುರ್ಜೇವಾಲಾ, ನಿಮ್ಮ ಮೇಲೆಯೇ ಹಲವು ಆರೋಪಗಳಿವೆ, ಶಾಸಕರಿಗೆ ಸರಿಯಾಗಿ ಸ್ಪಂದಿಸೋದಿಲ್ಲ, ವಿಧಾನಸೌಧದ ಕಚೇರಿಯಲ್ಲಿ ಹೆಚ್ಚು ಸಿಗಲ್ಲ ಅಂತ ಹಲವು ಮಂದಿ ದೂರನ್ನ ನೀಡಿದ್ದಾರೆ, ತಪ್ಪುಗಳನ್ನ ಸರಿಪಡಿಸಿಕೊಳ್ಳಿ ಅಂತ ಸುರ್ಜೇವಾಲಾ ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವ ಸಚಿವ ಮಲ್ಲಿಕಾರ್ಜುನ ಹಾಗೇನೂ ಇಲ್ಲ ಎಂದಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಹಾಗೂ ಸುರ್ಜೇವಾಲಾ ಒಂದಿಷ್ಟು ಕಿವಿಮಾತು ಹೇಳಿದ್ದಾರೆ. ಇಲಾಖೆಯಲ್ಲಿ ಏನು ಹೊಸತನ ತಂದಿದ್ದೀರಿ ಅಂತ ಮಾತು ಶುರು ಮಾಡಿದ ಸುರ್ಜೇವಾಲಾ ಕೆಲ ಶಾಸಕರು ದೂರು ನೀಡಿರುವ ಬಗ್ಗೆ ಪ್ರಸ್ತಾಪಿಸಿದ್ದಾರಂತೆ. ಸುರ್ಜೇವಾಲಾ ದೂರಿನ ಬಗ್ಗೆ ಹೇಳ್ತಿದ್ದಂತೆ ನಾನು ಸರಿಪಡಿಸಿಕೊಳ್ತೇನೆ ಅಂತ ಮಧು ಬಂಗಾರಪ್ಪ ತಿಳಿಸಿ ಬಂದಿರುವ ಬಗ್ಗೆ ಮಾಹಿತಿ ಇದೆ. ಸಚಿವ ಬೋಸರಾಜು, ಸಂತೋಷ್ ಲಾಡ್ ಸೇರಿದಂತೆ ಕೆಲವು ಸಚಿವರ ಕಾರ್ಯವೈಖರಿ ಬಗ್ಗೆ ಸುರ್ಜೇವಾಲಾ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಚಿವ ಬೋಸರಾಜು ಜೊತೆಗಿನ ಮಾತುಕತೆ ವೇಳೆ ಶಾಸಕರ ದೂರಿನ ಬಗ್ಗೆ ಚರ್ಚಿಸಿದ್ದಾರೆ. 7-8 ಶಾಸಕರು ಒತ್ತಡ ತರುತ್ತಿರುವುದಾಗಿ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿರುವ ಬೋಸರಾಜು, ಕೆಲಸದ ಬಗ್ಗೆ ಹೇಳಿದ್ದೇನೆ ಅಂತ ಹೇಳಿದ್ರು. 2 ವರ್ಷದಿಂದ ಯಾವ ರೀತಿಯಾಗಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದೆ ಮತ್ತು MLAsಗಳ ಬೇಡಿಕೆಗಳನ್ನ ಯಾವ ರೀತಿಯಾಗಿ ಈಡೇರಿಸ್ತಾ ಇದ್ದಾರೆ ಮತ್ತು ಇನ್ನೇನು ಸಮಸ್ಯೆಗಳಿದೆ ಅಂತ ಕೇಳಿದ್ದಾರೆ. ಸುರ್ಜೇವಾಲಾ ಎಂಟ್ರಿಗೆ ಬಿಜೆಪಿ ನಾಯಕರ ಲೇವಡಿ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಪಂಚ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಪಕ್ಷದ ಉಸ್ತುವಾರಿಗಳು ಸಭೆ ನಡೆಸದೆ BL ಸಂತೋಷ್ ಅಥವಾ ಹೊಸಬಾಳೆ ಸಭೆ ಮಾಡ್ತಾರಾ ಅಂತ ಕಾಲೆಳೆದಿದ್ದಾರೆ. ಈಗ ಅವ್ರು ನಮ್ಮ ಇವ್ಯಾಲ್ಯೂಯೇಷನ್ ಮಾಡಿಲ್ಲ ಅಂದರೆ ನಮಗೆ BL ಸಂತೋಷ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವ್ರು ಮಾಡ್ತಾರಾ? ನಮ್ಮ ಪಕ್ಷದವರೇ ತಾನೇ ಮಾಡಬೇಕು ಇವ್ಯಾಲ್ಯೂಯೇಷನ್. ಸಿಎಂ ಸಿದ್ದರಾಮಯ್ಯಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ SC/ST ಅಧಿಕಾರಿಗಳಿಗೆ ಮುಂಬಡ್ತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ. ಮುಂಬಡ್ತಿ ನೀಡಲು ಸರ್ಕಾರ ರೋಸ್ಟರ್ ಬಿಂದು ನಿಗದಿಪಡಿಸಿದೆ. ಆದರೂ ಕೆಲವು ಇಲಾಖೆಗಳ ಅಧಿಕಾರಿಗಳು ಪಾಲನೆ ಮಾಡುತ್ತಿಲ್ಲ. ಈ ಬಗ್ಗೆ SC/ST ನೌಕರರ ಸಂಘದವರು ತಮಗೆ ಪತ್ರವನ್ನ ಬರೆದಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಹರಿಪ್ರಸಾದ್, ಅವರುಂಟು ಸಿದ್ದರಾಮಯ್ಯ ಉಂಟು ಅಂತ ಹೇಳಿದ್ದಾರೆ. AICC ಅಧ್ಯಕ್ಷರು ಬರ್ದಾಗ ನಾವೇನು ಹೇಳೋಕ್ಕಾಗುತ್ತೆ? ಅವ್ರಿಗುಂಟು, ಸಿದ್ದರಾಮಯ್ಯನವರುಂಟು. ರಾಮನಗರದಲ್ಲಿನ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಕ್ಬಾಲ್ ಮತ್ತೊಮ್ಮೆ DCM DK ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನಮಗೆ ನೀವು ಶಕ್ತಿಯನ್ನ ಕೊಟ್ಟಿದ್ದೀರಿ, ನಾವೆಲ್ಲ ಮನೆ ಮಕ್ಕಳು, ಅನೇಕ ಜವಾಬ್ದಾರಿ ಕೊಟ್ಟಿದ್ದೀರಿ, ಅಭಿವೃದ್ಧಿ ಕೆಲಸ ಮಾಡ್ತಿದ್ದೇವೆ. DK ಶಿವಕುಮಾರ್ಗೆ ನೀವೆಲ್ಲ ಶಕ್ತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಮಾಡಬೇಕಾದ್ರೆ ನಮ್ಮ ನಾಯಕರಿಗೆ ಒಂದು ಕೂಡ ಶಕ್ತಿಯನ್ನು ಕೊಡಬೇಕು, ನಮ್ಮ ನಾಯಕರಿಗೆ ಒಂದು ಸ್ಥಾನ ತಾಯಿ ಕೊಡಬೇಕು. ಬೆಂಗಳೂರಿನಲ್ಲಿ AICC ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿ ಸಭೆ ನಡೆಯಿತು. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದ್ದು ಅಶೋಕ್ ಗೆಹ್ಲೋಟ್, ಅನಿಲ್ ಜೈಹಿಂದ್ ಸೇರಿದಂತೆ 30ಕ್ಕೂ ಹೆಚ್ಚು ನಾಯಕರು ಭಾಗಿಯಾಗಿದ್ರು. ಇಂದು ಸಮಾರೋಪ ಸಭೆ ನಡೆಯಲಿದೆ.
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.